ಹೇ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನು ಬೆಳೆಸಿ. ಸೊ ಇವತ್ತು ಬಿಗ್ ಬಾಸಲ್ಲಿ ರಕ್ಷಿತಾ ಶೆಟ್ಟಿ ಇವಾಗ ಮೊನ್ನೆ ಎಂಟ್ರಿ ಆದ ಅನ್ನೋ ವಿಷಯ ನಿಮಗೆಲ್ಲರಿಗೂ ಇವಾಗ ಗೊತ್ತಾಗೋದು. ಸೊ ಇವಾಗ ಏನಾಗೈತೆ ಅಂದರೆ ಇವಾಗ ಅಸುರ ಅಧಿಪತಿ ಅಂತ ಹೇಳಿ ಕಾಕ್ರೋಚ್ ಅವರನ್ನು ಸುದಿ ಅವರನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಏನಾಗತ್ತೈತೆ ಅಂದರೆ ಬಿಗ್ ಬಾಸ್ ಅವರಿಗೆ ಎಲ್ಲ ಥರದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾರಿಗೆ? ಸುದಿ ಅವರಿಗೆ. ಸೊ ಅವರ ಒಂದು ಅಧಿಕಾರ ಕೊಟ್ಟಿರೋ ಒಂದು ಪ್ಲೇಸ್ ಒಳಗೆ ಎಲ್ಲರನ್ನೂ ಬಹಳ ಒಂಥರ ಕೀಳಾಗೆ ಆಯಿತು, ಅಥವಾ ಅವರು ಕೊಟ್ಟಿರೋ ಟಾಸ್ಕನ್ನು ನಿಭಾಯಿಸೋ ರೀತಿಯಲ್ಲಿ ಆಯಿತು. ಇಲ್ಲಿ ಮಾನವೀಯತೆಯನ್ನು ಅವರು ಆ ಕ್ಷಣ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನಾಯಿತು, ಇಲ್ಲಿ ಪಾಪ ರಕ್ಷಿತಾಗೆ ಊಟ ಮಾಡುವಂಥ ವಿಷಯದೊಳಗೆ ಅವಳು ಊಟದಲ್ಲಿ ಏನೋ ಒಂದು ಬೆರೆಸಿ ಅಥವಾ ಏನೋ ಒಂದು ಉಪ್ಪು ಖಾರ ಏನೋ ಬೆರೆಸಿ ಕೊಟ್ಟಿದ್ದಾರೆ. ಸೊ ಆ ಊಟ ಅವಳಿಗೆ ತಿನ್ನು ಅಂತ ಆ ವ್ಯಕ್ತಿ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತದೆ, ಆಬ್ವಿಯಸ್ಲಿ ಈ ಥರ ಆದಾಗ ರಕ್ಷಿತಾಗೆ ಕೋಪ ಬರೋದು ಸಾಮಾನ್ಯ. ಸೊ ಕೋಪ ಬಂದಾಗ ರಕ್ಷಿತಾ ಮನೆಯವರೆಲ್ಲ ಮಾಡಿರೋ ಅಡುಗೆಯಲ್ಲಿ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾಳೆ. ಸೊ ಇದು ಏನಾಗೈತಿ, ಎಲ್ಲ ಇಡೀ ಮನೆ ಸದಸ್ಯರು ಒಂದು ರೀತಿ ಕಷ್ಟಪಡೋ ರೀತಿ ಆಗ್ಬಿಟ್ಟದೆ. ಯಾಕಂತಂದರೆ ಇಲ್ಲಿ ರಕ್ಷಿತಾಗೆ ಬೇಕಾಗಿರೋದೇನು, ಅವಳು ಊಟ ಕಸ್ಕೊಂಡ್ರಿ, ಅವಳು ಊಟದಲ್ಲಿ ಏನೇನೋ ಬೆರೆಸ್ಬಿಟ್ಟು ಅವಳಿಗೆ ಊಟ ಮಾಡೋಕ್ಕೆ ಕೊಟ್ರಿ. ನೀವು ಯಾಕೆ ಚಲೋತಾಗ ಊಟ ಮಾಡಬೇಕಾ? ನೀವು ಕೂಡ ಕಷ್ಟಪಟ್ಟು ಊಟ ಮಾಡಿ ಹೇಗನ್ಸುತ್ತೆ ನೋಡಿ ಅಂಥೇಳಿ ಅವಳು ಇಡೀ ಮನೆಯವ್ರು ಮಾಡಿರ್ತಾರಲ್ಲ ಅಂಥ ಊಟದಲ್ಲಿ ಅವಳು ಏನು ಹಾಕಿದಾಳೆ, ಉಪ್ಪು ಖಾರ ಹಾಕಿಬಿಟ್ಟು ಅಡುಗೆನ ಗಲೀಜು ಮಾಡಿಬಿಟ್ಟ, ಅಡುಗೆನ ಕೆಡಿಸ್ಬಿಟ್ಟಾಳ. ಸೊ ಇವಾಗ ಏನಾಗೈತಿ, ಎಲ್ಲ ಮನೆಯವರು ಅವಳ ಮೇಲೆ ತಿರುಗಿ ಬಿದ್ದು ಅವಳಿಗೆ ಸುಧೀರಿಗೆ ಹೇಳ್ತಾ ಇದ್ದಾರೆ. ಅಂದರೆ ಸುಧಿ ಅವರಿಗೆ ಕಾಕ್ರೋಚ್ ಅವರಿಗೆ ಹೇಳಾಕತ್ತಾರ, ಇವಳು ನಮ್ಮ ತಿನ್ನೋ ಆಹಾರವನ್ನು ಹಾಳು ಮಾಡಿದ್ರು ಅಂತ ಹೇಳಿದಾಗ ಅಲ್ಲಿರುವಂಥ ಮಂಜುಶ್ರೀ ಅವರು, ಆ ಮಂಜು ಮೇಡಮ್ ಏನು ಮಾಡಿದ್ದಾರೆ, ಇವಳ ಮುಖಕ್ಕೆ ಆಹಾರವನ್ನು ಎಸ್ಕುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಆಹಾರವನ್ನು ಎಸ್ಕುವಂಥ ಪ್ರಯತ್ನ ಮಾಡುವಂಥ ಸಂದರ್ಭದೊಳಗೆ ರಕ್ಷಿತಾ ಜಸ್ಟ್ ಮಿಸ್ಸಾಗಿ ಪಾಸ್ಔಟ್ ಆಗಿದ್ದಾಳೆ. ಸಪೋಸ್ ಅದೇನಾದ್ರು ಮಿಸ್ಸಾಗಿ ಏನಾದರೂ ಆ ಆಹಾರ ಆಕೆಯ ಮೇಲೆ ಬಿದ್ದಿದ್ರೆ ಆ ಮಂಜುಶ್ರೀ ಅವರಿದ್ದಾರಲ್ಲ ಬಿಗ್ ಬಾಸಿಂದ ಹೊರಗಡೆ ಹೋಗುವಂಥ ಸಂದರ್ಭ ಬರ್ತಿತ್ತು. ಸೊ ಇಂಥ ಒಂದು ಸನ್ನಿವೇಶದೊಳಗೆ ಬಿಗ್ ಬಾಸ್ ಕೇವಲ ಮನರಂಜನೆಗೋಸ್ಕರ ಅಲ್ಲದೆ ಇಲ್ಲಿ ಪರ್ಸ್ನಲಿ ಆಗಿ ಅಂದರೆ ವೈಯಕ್ತಿಕವಾಗಿ ಕೂಡ ತಗೊಳ್ಳೋವಂಥ ಒಂದು ಶೋ ಆಗೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಲ್ಲಿ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ, ಮನುಷ್ಯತ್ವಕ್ಕೆ ಬೆಲೆ ಇಲ್ಲ. ಆ ಬೆಲೆ ತಿಳ್ಕೊಬೇಕಂದಾಗ ಸುದೀಪ್ ಸರ್ ಎಂಟ್ರಿ ಆಗಬೇಕು. ಸೊ ಸುದೀಪ್ ಸರ್ ಎಂಟ್ರಿ ಆಗೋ ತನಕನೂ ಇಲ್ಲಿ ನಡೆಯುವಂತಹ ಕೆಲವು ಘಟನೆಗಳಿರ್ಬೋದು ಅಥವಾ ಆ ಟಾಸ್ಕ್ ಇರ್ಬೋದು, ಮಾನವೀಯತೆಯನ್ನೇ ಮರೆತು ಬಿಟ್ಟು ಆಡ್ತಾ ಇರೋ ಟಾಸ್ಕ್ ಇರ್ಬೋದು, ಮತ್ತು ಗೊತ್ತಿದ್ದರೋ ವ್ಯಕ್ತಿಗೆ ಯಾವ ಥರ ಟೀಸ್ ಮಾಡೋದಾಗಿರ್ಬೋದು. ಇವಾಗ ಅಶ್ವಿನಿ ಗೌಡನೂ ಕೂಡ ಒಂದು ಮಾತು ಹೇಳಿದರು. ಏನಂತ ಹೇಳಿದರು, ಯಾರದು ಕಾರ್ಟೂನ್ ಕಬ್ಬಾ ಅಂತ ಹೇಳಿ. ಅಂದರೆ ಈಗ ಒಬ್ಬ ವ್ಯಕ್ತಿನ ವ್ಯಂಗ್ಯವಾಗಿ ಮಾತಾಡೋದು ಯಾವ ಥರ ಅಂಥೇಳಿ ಇದರಲ್ಲಿ ಸಂಕ್ಷಿಪ್ತವಾಗಿ ಗೊತ್ತಾಗ್ತದೆ. ಹೇಳಿದ್ದಾರೆ, ಹೊಡೆಯೋ ಹಾಗಿಲ್ಲ, ಗಲೀಜು ಬೈಯೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಒಂದು ಕೂಡ ಹೇಳಿ ಕಳಿಸ್ಬೋದಾಗಿತ್ತು, ಯಾರಿಗೂ ಕೂಡ ಅಸಭ್ಯವಾಗಿ ಅವಮಾನ ಮಾಡೋ ರೀತಿಯೊಳಗೆ ಮಾತಾಡಬಾರ್ದು ಅಂಥೇಳಿ. ಈ ಒಂದು ವಿಷಯನ ಸುದೀಪ್ ಸರ್ ವೀಕೆಂಡಲ್ಲಿ ತೆಗಿತಾರೆ. ಆದರೆ ಅಲ್ಲಿ ತನಕ ಆ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ ಜಡ್ಜ್ ಮಾಡೋದಾಗಿರ್ಬೋದು, ನಡ್ಕೊಳ್ಳೋ ರೀತಿ ಆಗಿರ್ಬೋದು ಎಷ್ಟು ಕೆಟ್ಟದಾಗಿರ್ತದಲ್ಲ. ಸೊ ಇದರ ಬಗ್ಗೆನೂ ಕೂಡ ಕೆಲವೊಬ್ಬರು ಅಲ್ಲಿರೋ ಬಿಗ್ ಬಾಸ್ ಆಗಿರಬಹುದು ಅಥವಾ ಅಲ್ಲಿರೋ ಕ್ರೂ ಮೆಂಬರ್ಸ್ ಆಗಿರ್ಬೋದು ಇದರ ಬಗ್ಗೆ ಸ್ವಲ್ಪ ಗಮನ ವಹಿಸಿದರೆ ಒಂದು ವ್ಯಕ್ತಿತ್ವ ಉಳ್ಕೊಳ್ಳೋಕ್ಕೆ ಬಹಳ ಅಂದರೆ ಭಾಳ ಉಪಯೋಗ ಆಗ್ತದೆ ಅಂತ ಈ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ರಕ್ಷಿತಾ ಅವಳಿಗೆ ಏನೂ ತಿಳಿದೇ ಇರೋ ಹುಡುಗಿ, ಅವಳು ತುಂಬ ಇನ್ನೂ ಒಂದು 18-19 ಏಜಿನ ಹುಡುಗಿ ಅವಳು. ಸೊ ಅವಳಿಗೆ ಆಬ್ವಿಯಸ್ಲಿ ಅದೇನು ಎಂತ ಅವಳು ಮಾತಾಡೋದು ಅಷ್ಟೇ ಗೊತ್ತು, ಯಾವ ಥರ ಅರ್ಥ ಮಾಡ್ಕೊಳ್ಳೋ ಕೆಪಬಿಲಿಟಿ ಇನ್ನೂ ಅವಳಿಗೆ ಬಂದಿಲ್ಲ. ಸೊ ಅದನ್ನು ಫಸ್ಟು ಇವರು ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು. ಸಡನ್ಲಿ ಬಂದುಬಿಟ್ಟು ಅವಳಿಗೆ ನಾವು ಮಾತಾಡೋದು ಫಸ್ಟು ತಿಳಿಯೋಂಗಿಲ್ಲ, ತಿಳಿದ್ರೂ ಸ್ವಲ್ಪ ಲೇಟಾಗೇ ತಿಳಿತದೆ. ಸೊ ಅಂಥವ್ರನ್ನ ಹ್ಯಾಂಡಲ್ ಮಾಡೋದನ್ನು ಸ್ವಲ್ಪ ಒಂದು ಮ್ಯಾನ್ ಹ್ಯಾಂಡ್ಲಿಂಗು ಕೂಡ ಆಗ್ತದೆ ಈ ಒಂದು ಸಿಚುವೇಶನ್ಸಲ್ಲಿ. ಇದು ಕೂಡ ಗಮನದಲ್ಲಿ. ಸೊ ಹಾಗಾಗಿ ಇದಿಷ್ಟು ಸುದ್ದಿ ಈ ರಕ್ಷಿತಾನ ಮೇಲೆ ಎಸಗಿರೋ ಒಂದು ಕೃತ್ಯವನ್ನು ನಾನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವಾಗ ಹೋಗಿ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.